ಸ್ಟಾರ್ಟ್. ಮೊನ್ನೆ ನಡೆದ ಧಾರವಾಡದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ BJP ನಾಯಕರು ಕೂಡ ಪಾಲ್ಗೊಂಡಿದ್ರೆ ನಾವೇನು ಅದನ್ನು ಖಂಡಿಸುವುದೂ ಇಲ್ಲ. ಆದರೆ ಏನೈತಿ, BJP ಪಕ್ಷದವ್ರಿಗೆ ನಮಗೂ ಜಯ ಸಲ್ಲಬೇಕಂತೇಳಿ ಸನ್ಮಾನ್ಯ ಬೆಲ್ಲದ ಸಾಹೇಬ್ರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಆ ಸ್ಟೇಟ್ಮೆಂಟನ್ನು ನಾವು ಖಂಡಿಸ್ತೇವೆ. ಯಾಕೆ ಖಂಡಿಸ್ತೇವೆ ಅಂದ್ರೆ, ನೀವು ಪ್ರತಿ ಸದ್ಯ ಇದು ಕಾಂಗ್ರೆಸ್ ಸರ್ಕಾರ ಬಂದು ಸನೇಕ 3 ವರ್ಷ ಆಯ್ತು. 3 ವರ್ಷದ ಒಳಗೆ ನೀವು ವಿಧಾನಸಭೆ ಒಳಗೆ ನಿರುದ್ಯೋಗಿ ಯುವಕರ ಬಗ್ಗೆ ಒಂದು ಕೆಲಸ ಇಲ್ಲದ 2,57,000 ಹುದ್ದೆಗಳ ಖಾಲಿ ಅದಾವೆ. ಆದ್ರೆ ಅದರ ಬಗ್ಗೆ ಯಾವತ್ತೂ ವಿಧಾನಸಭೆ ಒಳಗೆ ನೀವು ಚರ್ಚೆ ಮಾಡಲಿಲ್ಲ. ಇವತ್ತು ವಿದ್ಯಾರ್ಥಿಗಳ ಕಲ್ತು ಮನ್ಯಾಗ ಕುಂತು ಅವರಿಗೆ ಭಯಂಕರ ಕೆಟ್ಟ ಅನಿಸಿ ಇವತ್ತು ಬೀದಿಗೆ ಬಂದಾಗ ಇವತ್ತು ಅವ್ರನ್ನ ಒಬ್ಬ ವಿದ್ಯಾರ್ಥಿಗಳ ತಾವ ಸಂಘಟನೆ ಮಾಡಿ 1000 ಗಟ್ಟಲೆ ಏನು ಮಂದಿ ಕೂಡಿದ್ರಲ್ಲ, ಅದರಾಗ ನೀವು ರಾಜಕಾರಣ ಮಾಡೋಕೆ ಬಂದಿರಿ ಅಂತೇಳಿ ನಮಗೆ ಅನಿಸ್ತದೆ. ಯಾಕಂದ್ರೆ ಅದು ಮೇಲ್ನೋಟಕ್ಕೆ ಸ್ವಾಭಾವಿಕ ಆಗೈತೆ. ಇವತ್ತು ನೀವು ಏನಾರ ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗೆ ಕೆಲಸ ಕೊಡಿಸೋದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋದಿದ್ರೆ ವಿಧಾನಸಭೆ ಒಳಗೆ ಸಾಕಷ್ಟು ಹೋರಾಟ ಮಾಡೋಕೆ ನಿಮ್ಗೆ ಅವಕಾಶಗಳೇ ಇದ್ದು. ಇವತ್ತು ಅವ್ರದ್ದು ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಒಬ್ಬೊಬ್ಬರಿಗೆ 35 ವರ್ಷ ಆದರೂ ಕೆಲಸ ಸಿಕ್ಕಿಲ್ಲ. ಎಂತೆಂಥದ್ದು 10 ಲಕ್ಷ ಗಟ್ಟಲೆ 20 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮನ್ಯಾಗ ಕುಂತಂಥ ವಿದ್ಯಾರ್ಥಿಗಳದಾರ. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನೀವು ಸಾಕಷ್ಟು ಸರ ಹೋರಾಟ ಮಾಡ್ಬೋದು. ದಿನನಿತ್ಯ ಇವತ್ತು ವಿಧಾನಸಭೆ ಒಳಗೆ ಮುಂದೆ ಹೋರಾಟ ಮಾಡ್ಬೋದಿತ್ತಲ್ಲ. ಇವತ್ತು ರಸ್ತಾಗೆ ಬಂದು ನೀವು ಹೋರಾಟ ಮಾಡುವಂಥದ್ದು ನಿಮ್ಮದಲ್ಲದ. ಯಾಕೆಂದ್ರೆ ನಿಮ್ಗೆ ಜನರು ನೀವು ಇಂಥವನ್ನೆಲ್ಲ ಹೋರಾಟ ಮಾಡಿರಿ, ಇಂಥವೆಲ್ಲ ಕೆಲಸ ಮಾಡಿರಿ ಅಂತೇಳಿ ಪ್ರತಿಯೊಬ್ಬರಿಗೆ 224 ಮಂದಿ ಶಾಸಕರಿಗೂ ಓಟ್ ಹಾಕ್ಯಾರ ಜನರು. ನಿಮಗೆ ಕೆಲಸ ಮಾಡೋಕೆ ಓಟ್ ಹಾಕ್ಯಾರ. ಇವತ್ತು ನೀವು ಬೀದಿಗೆ ನಿಂತು ಹೋರಾಟ ಮಾಡಿರಿ ಅಂತೇಳಿ ನಿಮಗೆ ಓಟ್ ಹಾಕಿಲ್ಲ. ನಿಮಗೇನಾರ ಇವತ್ತು ನಮ್ಮ ಬೆಲ್ಲದ ಸಾಹೇಬ್ರು ಏನದಿರಿ, ನೀವು ಪ್ರಭಾವಿಗಳದಿರಿ. ಇಂದ ನಾಳೆ CM ಆಗ್ಬೇಕನ್ನೋ ಆಶೆ ಇಟ್ಕೊಂಡಿದ್ದೀರಿ. ನೀವು CM ಆದರೂ ನಮಗೆ ಸಂತೋಷ ಐತಿ. ಆದ್ರೆ ನೀವು ಮುತ್ಸದ್ದಿಗಳದಿರಿ. ನಿಮ್ಮ ಮುತ್ಸದ್ದಿದ್ದನಕ್ಕೆ ನಮಗೆ ಸ್ವಾಗತ ಐತೆ. ಆದ್ರೆ ನೀವು ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಭಾಳ ಮರ್ತೀರಿ. ಹುಬ್ಳಿ ಧಾರವಾಡ ವಿಷಯದೊಳಗೆ ಏನಂದ್ರೆ, ಇವತ್ತು ನಿಮ್ಮ ತಂದೆಯವರಿಂದ ಹಿಡ್ಕೊಂಡು ದಿವಂಗತ ಸನ್ಮಾನ್ಯ ಅನಂತಕುಮಾರ್ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು ಸಾಕಷ್ಟು ಕಳಸಾ ಮುಂಡ್ರಿ ವಿಷಯದೊಳಗೆ ಸಾಕಷ್ಟು ಹೋರಾಟ ಮಾಡ್ಯಾರ. ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ರ ಆಗಲಿ, ಜೋಶಿ ಸಾಹೇಬ್ರಾಗಲಿ, ಎಲ್ಲರೂ ಹೋರಾಟ ಮಾಡಿ ಇವತ್ತು ಒಂದು ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡಿಕೊಂಡಂಥ ನಾಯಕರಿದ್ದೀರಿ. ಆದ್ರೆ ಕಳಸಾ ಮುಂಡ್ರಿ ವಿಷಯದೊಳಗೆ ನಿಮ್ಮದ ಕೇಂದ್ರದೊಳಗೆ ಸರ್ಕಾರ ಇರೋದ್ರಲ್ಲಿದ್ದ ಅಥವಾ ರಾಜ್ಯದೊಳಗೂ ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ನಿಮಗೆ ಮಾಡೋಕೆ ಯಾಕಾಗಲಿಲ್ಲ ಅಂಥೇಳಿ ಇವತ್ತು ನಾವು ಒಂದು ಪ್ರಶ್ನೆ ಹಾಕ್ತೇವೆ. ಇವತ್ತು ವಿದ್ಯಾರ್ಥಿಗಳಿಗೆ ಏನು 56,000 ಹುದ್ದೆಗಳ ತುಂಬ್ಕೊಳ್ಳೋಕೆ ಏನು ಅವರು ಒಂದು ಅಧಿಸೂಚನೆ ಹೊರಡಿಸುವಂಥದ್ದು ಏನು ಮಾತಾಡ್ಯಾರ, ಇನ್ನೂ ಹೊರಡಿಸಿಲ್ಲ. ಆದರೆ ಏನು ಮಾತಾಡಿದ್ದಕ್ಕೆ ನಮ್ಮ BJP ಪಕ್ಷಕ್ಕೆ ಜಯ ಹೋರಾಟದಿಂದ ಜಯ ಸಿಕ್ಕತ್ತೆ ಅಂತೇಳಿ ಇವತ್ತು ನಿಮ್ಮ ದುಬ್ಬ ನೀವು ಏನು ಚಪ್ಪರಿಸ್ಕೊಂಡಿರಲ್ಲ, ಅದು ತಪ್ಪು. ಅವತ್ತು ನೀವು ಏನು ಅದರ ಪಾಲ್ಗೊಂಡಿದ್ದು ಇದನ್ನು ದೊಡ್ಡ ಪ್ರವಾದದೊಳಗೆ ಉದ್ಭವ ಮಾಡ್ಬೇಕಂತೇಳಿ ನೀವು ಕೂಡಿರೋದ್ರಾಗ ಸಮಸ್ಯೆ ಬಗೆಹರಿಸ್ಲಿಕ್ಕಲ್ಲ. ಯಾಕಂದ್ರೆ ಸಮಸ್ಯೆ ಬಗೆಹರಿಸೋದು ನಿಮಗೆ ಪಕ್ಕಾ ಕಳಕಳಿ ಇದ್ರೆ ವಿಧಾನಸಭೆ ಒಳಗೆ ಸಾಕಷ್ಟು ಹೋರಾಟ ಮಾಡ್ಬೋದಿತ್ತು. ನಿರುದ್ಯೋಗಿ ಯುವಕರ ಬಗ್ಗೆ ಇರ್ಬೋದು, ಇವತ್ತು ರೈತರ ಬಗ್ಗೆ ಆಗಲಿ, ಇವತ್ತು ಇತರ ಮತ್ತು ಹಲವಾರು ಕಾರ್ಮಿಕರ ಬಗ್ಗೆ ಇರ್ಬೋದು, ದೀನ ದಲಿತರ ಬಗ್ಗೆ ಇರ್ಬೋದು, ಸಾಕಷ್ಟು ಮಾತಾಡೋಕೆ ನಿಮಗೆ 15 ದಿವಸಗಟ್ಟಲೆ ನಿಮಗೆಲ್ಲ ಊಟ ಉಪಚಾರ ಕೊಟ್ಟು ಚರ್ಚೆ ಮಾಡೋಕೆ ಟೈಮ್ ಕೊಟ್ಟಿರ್ತಾರೆ. ಅಂಥದ್ರೊಳಗೆ ಅಲ್ಲಿ ಏನೋ ಒಂದು ಯಾವ್ದಾರು ಹಿಂದೂ ಮುಸ್ಲಿಮದ ಬಗ್ಗೆ ಅಥವಾ ಯಾವನಾರ ಒಬ್ಬ ರೌಡಿ ಬಗ್ಗೆ, ಯಾವನಾರ ಒಬ್ಬ ಕೊಲೆಗಡಕನ ಬಗ್ಗೆ ಅಥವಾ ಯಾವನಾರ ಒಬ್ಬ ರೇಪಿಸ್ಟಿನ ಬಗ್ಗೆ, ಇಂಥದ್ರ ಬಗ್ಗೆ ವಿಧಾನಸಭೆ ಒಳಗೆ ಚರ್ಚೆ ಮಾಡ್ತೀರಿ. ಆದ್ರೆ ದಯವಿಟ್ಟು ನೀವು 224 ಮಂದಿ ಶಾಸಕರಿಗೆ ನಾನು ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ನಿಜವಾಗಲೂ ನಿಮಗೆ ದೇವಸ್ಥಾನ, ವಿಧಾನಸಭೆ ಅಂದ್ರೆ ದೇವಸ್ಥಾನ. ಇಡೀ ರಾಜ್ಯದೊಳಗೆ ದೇಶದೊಳಗೆ ಏನು ಒಂದು ಸಮಸ್ಯೆಗಳು ಇರ್ತಾವ, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ನಿಮ್ಮನ್ನು ಆರಿಸಿ ಕಳಿಸ್ಯಾರ ಜನರು. ನೀವು ಅಲ್ಲಿ ಏನೇನೋ ಮಾಡಿ ಕಾಲಹರಣ ಮಾಡ್ತಿರಲ್ಲ ಹೊರತಾಗಿ ನೀವು ನಿಜವಾದ ಕಳಕಳಿ ಇದ್ರೆ ನಿಮಗೆ ಏನು ಅಕ್ಕಪಕ್ಕದ ಬೇಡ. ಇವತ್ತು ನಿಜವಾದ ಹುಬ್ಬಳ್ಳಿ ಧಾರವಾಡ ಮಹಾಜನತೆ ಬಗ್ಗೆ ಕಳಕಳಿ ಇದ್ರೆ
ಈಗ 8 ದಿವಸಕ್ಕೊಮ್ಮೆ ನೀರು ಕುಡಿತಾರ, 15 ದಿವಸಕ್ಕೊಮ್ಮೆ ನೀರು ಕುಡಿಯುವಂಥವ್ರು ಅಂಥವು ಸಾಕಷ್ಟು ಜನರದಾರ. ದಯವಿಟ್ಟು ಅವ್ರ ಬಗ್ಗೆ ಕಾಳಜಿ ವಹಿಸಿ. ಮೊದಲು ನಿಮ್ಮದು ಏನಾರ ಹೋರಾಟ ಮಾಡೋದಿದ್ರೆ ಕಳಸಾ ಬಂಡ್ರಿ ವಿಷಯದೊಳಗೆ ಕೆಲಸ ತೊಗೊಂಬಂದು ನೀವು ಕೆಲಸ ತೊಗೊಂಬಂದ್ರಿ ಅಂದ್ರೆ ನೀವು ನಿಜವಾದ ಹೋರಾಟಗಾರ, ನಿಜವಾದ ನಮ್ಮ ಶಾಸಕರು ಅಂತೇಳಿ ನಾವು ಒಪ್ಕೊಂತೇವೆ. ಯಾಕಂದ್ರೆ ಇಂದಿಲ್ಲ ನಾಳೆ ನಿಮಗೆ CM ಆಗೋ ಯೋಗ ಐತಿ. ಆ ಯೋಗಕ್ಕರ ನೀವು ಇವತ್ತು ಇಡೀ ಜಿಲ್ಲೆಗೋಸ್ಕರ, ಇಡೀ ರಾಜ್ಯಗೋಸ್ಕರ ಪ್ರಾಮಾಣಿಕ ಹೋರಾಟ ಮಾಡಿರಿ. ಅದನ್ನು ಬಿಟ್ಟು ಸುಳ್ಳು ಇವತ್ತು ರಾಜಕಾರಣ ಹೋರಾಟ ಅಂದ್ರೆ ಬರೀ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡುವುದಲ್ಲ. ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವು ಏನಾರ ಅವತ್ತಿನ ಹೋರಾಟದೊಳಗೆ ಯಾವುದು ರಾಜಕೀಯವನ್ನು ಬೆರೆಸದೆ ಯಾವುದು ರಾಜಕಾರಣ ಮಾಡದ ರೀತಿಯಲ್ಲಿ ನೀವು ಒಳ್ಳೆ ರೀತಿಯಿಂದ ಏನು ನೀವು ಅವತ್ತು ಹೋರಾಟದ ಪಾಲ್ಗೊಂಡಿದ್ದೀರಂದ್ರೆ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ಮತ್ತು ರಾಜಕೀಯ ಮಾಡೋಕ್ಕೋಸ್ಕರ ನೀವು ಅದರ ಪಾಲ್ಗೊಂಡಿದ್ರೆ ಅವತ್ತಿನ ವಿಷಯದೊಳಗೆ ಖಂಡಿಸ್ತೇವೆ. ದಯವಿಟ್ಟು ಅವತ್ತಿಂದು ಏನಾರ 56,000 ಹುದ್ದೆಗಳ ಸರ್ಕಾರ ತುಂಬ್ಕೊಳಕ್ಕೆ ಒಪ್ಕೊಂಡಿದ್ರೆ ಅದು ನಿಜವಾದ ಹೋರಾಟ ಫಲ ಯಾರಿಗೆ ಸಿಗಬೇಕಂದ್ರೆ ಅದೇನು ಅವತ್ತೇನು ದಿನನಿತ್ಯ ಮನೆಯಲ್ಲಿ ಬೇಯಿಸ್ಕೊಂಡು ಏನು ಅವತ್ತು ಬೀದಿಗೆ ಬಂದು ಹೋರಾಟ ಮಾಡಿದಂಥವ್ರಿಗೆ ಸಲ್ಲಬೇಕು. ದಯವಿಟ್ಟು BJP ಅವರಾಗಲಿ JDS ಅವರಾಗಲಿ ನಾವು ಹೋರಾಟ ಮಾಡೇವಿ ಅಂತೇಳಿ ಅದನ್ನು ಪಡ್ಕೋಬೇಡ್ರಿ. ಅದ್ರದ್ದು ಕೆಲಸನೂ ಅಲ್ಲ. ನೀವೇನಾರ ವಿಧಾನಸಭೆ ಒಳಗೆ ಕೆಲಸಕ್ಕೆ ಒಂದು ನಿರುದ್ಯೋಗಿ ಯುವಕರ ಬಗ್ಗೆ ಇರ್ಬೋದು, ರೈತರ ಬಗ್ಗೆ ಆಗಲಿ ಏನು ಚರ್ಚೆ ಮಾಡಿ ಅವತ್ತು ಅಲ್ಲಿ ವಿಧಾನಸಭೆ ಒಳಗೆ ಏನು ಹೋರಾಟ ಮಾಡ್ತಿರಲ್ಲ, ಆವಾಗ ಆ ಹೋರಾಟಕ್ಕೆ ಜಯ ಸಿಕ್ಕಾಗ ಅವತ್ತು ಸರ್ಕಾರ ಮಡದಿತ್ತಂದ್ರೆ ವಿಧಾನಸಭೆ ಒಳಗೆ ಅವತ್ತು ನಿಮ್ಮ ದುಬ್ಬ ನೀವು ಚಪ್ಪರಿಸ್ಕೋರಿ. ಸುಮ್ಮನೆ ಬೀದಿಗೆ ಬಂದಾಗ ಯಾರೋ ಜನರನ್ನು ಕುಡಿಸಿರ್ತಾರೆ, ನೀವು ಅದರ ಬಂದು ನಿಮ್ಮ ಬ್ಯಾಳಿ ಬೆಳೆಸ್ಕೊಳ್ಳೋದ್ರೊಳಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮಗೆ ಬೀದಿಗೆ ಬಂದು ಹೋರಾಟ ಮಾಡೋದು ನಿಮ್ಮದು ಇದು ಅಲ್ಲ. ನೀವು ಏನೇ ಇದ್ದರೂ ವಿಧಾನಸಭೆ ಹೋರಾಟ ಮಾಡಿರಿ. ಸಾಕಷ್ಟು ಕೆಲಸ ನಾವು ಇನ್ನೂ ಇವತ್ತು ನೀರಿನ ವಿಷಯ ಅಂತಿ ಇವತ್ತು ಯಾರು ಬಂದರೂ ಕೂಡ ನಮ್ಮದು ಕಳಸಾ ಬಂಡ್ರಿ ಮಾದಾಯ ವಿಷಯ ಬಗೆಹರುತ್ತಿಲ್ಲ. ಅಂಥದ್ರ ಬಗ್ಗೆ ಇವತ್ತು ನಮ್ಮ ಸ್ಥಳೀಯ ಧಾರವಾಡ ಜಿಲ್ಲೆಯ ಶಾಸಕರಾಗಿರಿ, ನೀವು ಅಷ್ಟರು ಪಕ್ಷಾತೀತವಾಗಿ ನೀವು ಈಗ ಏಳು ಮಂದಿ ಇದ್ದೀರಿ, ಅಥವಾ ಈಗ ನರಗುಂದ ಅಚ್ಚುಕಟ್ಟು ಪ್ರದೇಶದವರು ಅಷ್ಟು ಶಾಸಕರು ಒಕ್ಕಟ್ಟಾಗಿ ಪಕ್ಷಾತೀತವಾಗಿ ಕಳಸಾ ಬಂಡ್ರಿ ವಿಷಯದೊಳಗೆ ನೀವು ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಮನವೊಲಿಸಿ ಕೆಲಸ ಮಾಡಿಸೋಮಂದ್ರೆ ಅವತ್ತು ನೀವು ನಿಜವಾದ ಇಷ್ಟು ನಮ್ಮ ಶಾಸಕರು, ಅವತ್ತು ನಮ್ಮ ನಿಜವಾದ ಹೋರಾಟಗಾರರು, ಅವತ್ತು ನೀವು ನಿಜವಾದ ಜನ ಕಳಕಳಿ ಉಳ್ಳವ್ರು ಅಂಥೇಳಿ ಅವತ್ತು ನಾವು ಭಾವಿಸ್ಕೊಂಡು ಅವತ್ತು ನಿಮಗೆ ಅಭಿನಂದಿಸ್ತೇವೆ ಅಂಥೇಳಿ. ಇಲ್ಲವಾದ್ರೆ ನೀವು ಇವತ್ತು ಒನ್ಲಿ ನಿಮ್ಮ ಮಣಿತ್ಯಾನ ಉದ್ಧಾರ ಮಾಡ್ಕೊಳಕ್ಕೆ ನಿಮ್ಮ ಈ ಪ್ರತಿಷ್ಠೆಗಾಗಿ ನೀವು ಶಾಸಕರಾಗಿರಿ ಅಂಥೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ.